Beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನ ಮಾಡುವಂಥ ವಿಷಯ ಯಾವುದೆಂಬುದಾಗಿ ಹೇಳಿದ್ರೆ, ಯಾಜಕಕಾಂಡ 2ನೇ ಅಧ್ಯಾಯದಲ್ಲಿರುವಂಥ ಧಾನ್ಯ ಸಮರ್ಪಣೆಯ ಯಜ್ಞದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಧಾನ್ಯ ಸಮರ್ಪಣೆಯ ಯಜ್ಞದ ಕುರಿತಾಗಿ ನಾವು ಯಾಜಕಕಾಂಡದಲ್ಲಿ 2ನೆಯ ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ. ಸರ್ವಾಂಗ ಹೋಮ ಯಜ್ಞವಾದ ನಂತರ 2ನೇದಾಗಿ ಬರುವಂತಹ ಒಂದು ಯಜ್ಞ ಧಾನ್ಯ ಸಮರ್ಪಣೆಯ ಯಜ್ಞ ಅಥವಾ ಧಾನ್ಯ ನೈವೇದ್ಯ ಯಜ್ಞದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಧಾನ್ಯ ನೈವೇದ್ಯ ಎಂಬುದಾಗಿರುವಾಗ ಇದಕ್ಕೆ ಉಪಯೋಗಿಸಲ್ಪಟ್ಟಂತ ಒಂದು ಪದ ಮಿಂಚ ಎಂಬಂತ ಒಂದು ಪದವನ್ನು ನೋಡುತ್ತೇವೆ. ಈ ಮಿಂಚ ಎಂಬುದಾಗಿದ್ರೆ ಉಡುಗೊರೆ ಅಥವಾ ಗಿಫ್ಟ್ ಆಫರಿಂಗ್, ಉಡುಗೊರೆ ಯಜ್ಞ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಧಾನ್ಯ ಸಮರ್ಪಣೆಯ ಯಜ್ಞ ಇಟ್ ವಾಸ್ ಎ ಬ್ಲಡ್ಲೆಸ್ ಆಫರಿಂಗ್. ಇದು ರಕ್ತರಹಿತವಾದಂತಹ ಯಜ್ಞದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ರಕ್ತರಹಿತವಾದಂಥ ಯಜ್ಞ ಎಂಬುದಾಗಿರುವಾಗ ಇದು ಪಿಕ್ಚರ್ಸ್ ದ ಲೈಫ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಜೀವಿತದ ಕುರಿತಾಗಿ ತಿಳಿಸುವಂತಹ ಒಂದು ಯಜ್ಞವಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಜೀವಿತವನ್ನು ನಾವು ನೋಡುವಾಗ ಆತನ ಒಂದು ಜೀವಿತ ತಂದೆಯ ಮೇಲೆ ಅವಲಂಬಿತವಾದಂತಹ ಒಂದು ಜೀವಿತ. ಆತನ ಒಂದು ಜೀವಿತ ಅದು ವಿಧೇಯತೆಯ ಒಂದು ಜೀವಿತ. ದೇವರ ಹೃದಯಕ್ಕೆ ಪ್ರತಿ ಒಂದು ಚಲನೆಯಲ್ಲಿಯೂ ಸಹ ಆನಂದವನ್ನು ತಂದಂತಹ ಒಂದು ಜೀವಿತ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಜೀವಿತವಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಸರ್ವಾಂಗ ಹೋಮ ಯಜ್ಞ ಅಥವಾ ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಅದರ ಜೊತೆ ಧಾನ್ಯ ನೈವೇದ್ಯವನ್ನು ಸಮರ್ಪಿಸುವಂತ ಒಂದು ಆಜ್ಞೆಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ದೇವರಿಗೆ ಸುಗಂಧ ವಾಸನೆ ಆದಂತ ಯಜ್ಞ ಆತನಾಗಬೇಕಾದ್ರೆ ಧಾನ್ಯ ಸಮರ್ಪಣೆಯ ಗುಣಲಕ್ಷಣಗಳು ಆತನಲ್ಲಿ ಇದ್ದಾಗ ಮಾತ್ರ ನಿಜವಾಗಿಯೂ ಆತನು ದೇವರಿಗೆ ಸುಗಂಧ ವಾಸನೆ ಆದಂತ ಕಾಣಿಕೆಯಾಗಿ ಯಜ್ಞವಾಗಿ ಆತನು ಇರುವಂತಹ ಒಂದು ವಿಷಯವನ್ನು ನಾವು ಇದರಲ್ಲಿ ನೋಡುವಂತರಾಗಿದ್ದೇವೆ. ಈ ಧಾನ್ಯ ಸಮರ್ಪಣೆಯ ಒಂದು ಯಜ್ಞಕ್ಕೆ ಬರುವಾಗ ಇದರಲ್ಲಿ ಇರಬೇಕಾದಂತ ಪದಾರ್ಥಗಳು, ಇರಬಾರದಂತ ಪದಾರ್ಥಗಳನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಇರಬೇಕಾದಂತ ಒಂದು ಪದಾರ್ಥಗಳಿಗೆ ನಾವು ಬರುವಾಗ ಮೊದಲನೇದಾಗಿ ನಾವು ನೋಡುವಂತಹ ಒಂದು ವಿಷಯ ಫೈನ್ ಫ್ಲೋರ್. ಈ ಗೋಧಿ ಹಿಟ್ಟು ನಯವಾದಂತ ಒಂದು ಗೋಧಿ ಹಿಟ್ಟು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ನಯವಾದಂತ ಒಂದು ಗೋಧಿ ಹಿಟ್ಟನ್ನು ನಾವು ನೋಡುವಾಗ ಇದು ಅತ್ಯುತ್ತಮವಾದಂತಹ ಒಂದು ಗೋಧಿ. ಈ ಫೈನ್ ಫ್ಲೋರ್ ನಯವಾದ ಹಿಟ್ಟು ಎಂಬುದಾಗಿ ನಾವು ನೋಡುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಅಂತರ್ಗತವಾಗಿ ಇನ್ಹೆರೆಂಟ್ಲಿ ಈಸ್ ಪ್ಯೂರ್. ಆತನು ಅಂತರ್ಗತವಾಗಿ ಪಾವಿತ್ರ್ಯ ಉಳ್ಳವನು ಎಂಬಂತ ವಿಷಯವನ್ನು ನಾವು ನೋಡುವಂತರಾಗಿದ್ದೇವೆ. ಆ ಯಾವುದೇ ಅಕ್ರಮಗಳಾಗಲಿ, ಯಾವುದೇ ಕಲ್ಮಶಗಳಾಗಲಿ, ಆ ಯಾವುದೇ ಅಸಮತೋಲನಗಳು ಇಲ್ಲದಂತ ಒಂದು ಸಂಗತಿ, ಅಸಮಾನತೆ ಇಲ್ಲದಂತ ಒಂದು ವಿಷಯವನ್ನು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನ ಕಲ್ಮಶವಿಲ್ಲದ ಪರಿಶುದ್ಧವಾದಂಥ ಮನುಷ್ಯತ್ವವನ್ನು ಸೂಚಿಸುವಂತ ಒಂದು ಸಂಗತಿಯನ್ನು ನಾವು ಅತ್ಯುತ್ತಮವಾದಂಥ ಗೋಧಿ ಅಥವಾ ನಯವಾದಂಥ ಗೋಧಿ ಹಿಟ್ಟಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. 2ನೇ ಒಂದು ಪದಾರ್ಥಕ್ಕೆ ನಾವು ಬರುವಾಗ ಅಲ್ಲಿ ತಿಳಿಸುವಂತ ಒಂದು ಇನ್ನೊಂದು ಪದಾರ್ಥ ಎಣ್ಣೆ. ಈ ಎಣ್ಣೆ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನನ್ನು ಸೂಚಿಸುವಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ ಉಪಯೋಗಿಸಲ್ಪಟ್ಟಂತ ಒಂದು ಪದವನ್ನು ನೋಡುವಾಗ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ಮನುಷ್ಯತ್ವ, ಆ ಕಲ್ಮಶವಿಲ್ಲದಂತ ಒಂದು ಜೀವಿತ, ಅದು ದೇವರ ಆತ್ಮನ ಬಲದಿಂದ ಪ್ರದರ್ಶಿಸಿದಂತ ಒಂದು ಜೀವಿತ ಅದಾಗಿತ್ತು. ದೇವರ ಆತ್ಮನ ಒಂದು ಬಲ, ಆ ಪವಿತ್ರಾತ್ಮನಿಂದ ಆತ್ಮ ಜೀವಿಸಲ್ಪಟ್ಟಂತ ಒಂದು ಸಂಗತಿ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಎಣ್ಣೆ ಹಾಕಿದ ಅಥವಾ ಅಭಿಷೇಕ ಎಂಬುದಂತ ಒಂದು ಪದವನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ಆ ಎಣ್ಣೆ ಒಂದು ಅಭಿಷೇಕ ಎಂಬುದಾಗಿ ಹೇಳುವಾಗ ಅಪೊಸ್ತಲರ 10:38 ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ದೇವರು ನಜರೇತ್ನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಎಂಬುದಾಗಿ ನೋಡ್ತೇವೆ. ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದೆಂದು ನೀವು ತಿಳಿದಿದ್ದೀರಿ, ಯಾಕಂದ್ರೆ ದೇವರು ಆತನ ಸಂಗಡ ಇದ್ದನು ಎಂಬುದಾಗಿ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಅಲ್ಲಿ ಪೋರಿಂಗ್ ಆಯಿಲ್, ಆ ಫುಲ್ ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್
in the days of his public ministry. He was full of Holy Ghost. ಆತನು ಪವಿತ್ರಾತ್ಮ ಭರಿತನಾಗಿದನು. ಆತನು ಪವಿತ್ರಾತ್ಮ ಭರಿತನಾಗಿ ದೇವರಾತ್ಮನಿಂದ ನಡೆಸಲ್ಪಡುತ್ತಾ ಜೀವಿಸುವಂತಹ ಒಂದು ಜೀವಿತವನ್ನು ಆ ಎಣ್ಣೆ ಹೊಯ್ದು ಎಂಬಂತಹ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದ ಆ ಒಂದು ಎಣ್ಣೆ ಆಯಿಲ್ ಸ್ಪೀಕ್ಸ್ ಆಫ್ ಹಿಸ್ ಲೈಫ್ ಎಂಪವರ್ಡ್ ಬೈ ದ ಹೋಲಿ ಸ್ಪಿರಿಟ್. ಈ ಒಂದು ಎಣ್ಣೆ ಆ ಪವಿತ್ರಾತ್ಮನ ಬಲದಿಂದ ತುಂಬಿದಂತ ಆತನ ಜೀವಿತವನ್ನು ತೋರಿಸುವಂಥದ್ದು ಅದಾಗಿರುವಂಥದ್ದಾಗಿದೆ. ಮೂರನೇ ಒಂದು ಪದಾರ್ಥಕ್ಕೆ ನಾವು ಬರುವಾಗ ಫ್ರಾಂಕಿನ್ಸೆನ್ಸ್, ಅಲ್ಲಿ ಧೂಪ ಎಂಬಂತ ಒಂದು ವಸ್ತುವನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಧೂಪ ಇಟ್ಸ್ ವೈಟ್, ಅದು ಆ ಬಿಳಿಯ ಬಣ್ಣದಾಗಿರುವಂತ ಒಂದು ಸಂಗತಿ. ಇಟ್ಸ್ ಟೆಲ್ಸ್ ಅಬೌಟ್ ದ ಲೈಫ್ ಆಫ್ ಪರ್ಫೆಕ್ಷನ್. ಆ ಪರಿಪೂರ್ಣವಾದಂತಹ ಒಂದು ಜೀವಿತವನ್ನು ನಾವು ಈ ಒಂದು ಫ್ರಾಂಕಿನ್ಸೆನ್ಸ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಧೂಪ ಆ ಪರಿಮಳ ಬೀರುವಂತಹ ಒಂದು ವಸ್ತು. ಕರ್ತನಾದಂತ ಯೇಸು ಕ್ರಿಸ್ತನು ದೇವರಿಗೆ ಪರಿಮಳ ಬೀರುವಂತಹ ಒಂದು ಜೀವಿತವನ್ನು ಆತನು ಜೀವಿಸಿದನು. ತಂದೆಯ ಹೃದಯಕ್ಕೆ ಆನಂದವನ್ನು ತಂದಂತಹ ಒಂದು ಜೀವಿತ ಆತನ ಜೀವಿತ ಆಗಿತ್ತು ಎಂಬಂತಹದನ್ನು ತಿಳಿಸುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಈ ಎರಡನೇ ವಚನ ನೋಡ್ತೇವೆ, ಎಲ್ಲಾ ಧೂಪ ಆಲ್ ಫ್ರಾಂಕಿನ್ಸೆನ್ಸ್ ಎಂಬುದಾಗಿರುವಾಗ ಅದು ದೇವರಿಗೆ ಮೀಸಲಾದದ್ದು. ಆತನ ಪರಿಪೂರ್ಣವಾದ ಒಂದು ಜೀವಿತ, ಆತನ ಪರಿಮಳ ಭರಿತವಾದಂತಹ ಒಂದು ಜೀವಿತ, ದೇವರು ತಾನೇ ಸಂಪೂರ್ಣವಾಗಿ ಯಾವಾಗಲೂ ಮೆಚ್ಚುವಂತಹ ಒಂದು ಸಂಗತಿ ಅದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ತಂದೆ ಆ ದೇವರು ಮಾತ್ರವೇ ಮಗನನ್ನು ಸಂಪೂರ್ಣವಾಗಿ ಶ್ಲಾಘಿಸಲು ಸಾಧ್ಯ ಎಂಬಂತ ಒಂದು ಸಂಗತಿಯನ್ನು ನಾವು ಆಲ್ ಫ್ರಾಂಕಿನ್ಸೆನ್ಸ್ ಅಥವಾ ಎಲ್ಲಾ ಧೂಪ ಎಂಬಂತ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಧೂಪ ಇಸ್ ಲೈಫ್ ಆಫ್ ಪರ್ಫೆಕ್ಷನ್, ಎ ಫ್ರಾಗ್ರೆನ್ಸ್ ಟು ಗಾಡ್. ದೇವರಿಗೆ ಪರಿಮಳವನ್ನು ತರುವಂತಹ ಒಂದು ಜೀವಿತ, ತಂದಂತ ಒಂದು ಜೀವಿತವನ್ನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾಲ್ಕನೇ ಒಂದು ಪದಾರ್ಥಕ್ಕೆ ಬರುವಾಗ ಈ ಒಂದು ಯಜ್ಞದಲ್ಲಿ ನಾಲ್ಕನೇ ಒಂದು ಪದಾರ್ಥ ಸಾಲ್ಟ್, ಉಪ್ಪು ಎಂಬಂತಹ ಒಂದು ವಿಷಯವನ್ನು ನಾವು ನೋಡ್ತೇವೆ. ಈ ಉಪ್ಪು ಅದು ಸಂರಕ್ಷಿಸುವಂತಹ ಒಂದು ವಸ್ತು. ಇಟ್ಸ್ ಎ ಪ್ರಿಸರ್ವೇಟಿವ್ ಎಲಿಮೆಂಟ್. ದೈವಿಕ ನೀತಿಯ ಸಂರಕ್ಷಕವಾದಂತಹ ಅಂಶ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ವಿಷಯವನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಉಪ್ಪು ಎಂಬುದಾಗಿರುವಾಗ ದೇವರ ದೃಷ್ಟಿಯಲ್ಲಿ ಯಾವುದು ಸರಿ ಎಂಬುದರಂತ ಸಂರಕ್ಷಕ ಅಂಶವನ್ನು ನಾವು ನೋಡುವಂತರಾಗಿದೆ. ಈ ಉಪ್ಪು ಎಂಬುದಾಗಿರುವಾಗ ಅದರ ಒಡಂಬಡಿಕೆಯ ಕುರಿತಾಗಿ ಸಹ ನೋಡುವಂತರಾಗಿದ್ದೇವೆ. ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಉತ್ತಮವಾದಂತ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಎಂಬಂತಹ ಒಂದು ಸಂಗತಿಯನ್ನು ಈ ಉಪ್ಪು ತಿಳಿಸುವಂಥದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಹಿಸ್ ಲೈಫ್ ಈಸ್ ಇನ್ಕರಪ್ಟಿಬಲ್. ಆತನ ಒಂದು ಜೀವಿತ ಅದು ಕೆಡದಂತ ಒಂದು ಜೀವಿತ. ದ ಸಾಲ್ಟ್ ಸ್ಪೀಕ್ಸ್ ಆಫ್ ಹಿಸ್ ಲೈಫ್ ಆಸ್ ಅನ್ ಇನ್ಕರಪ್ಟಿಬಲ್ ಫೋರ್ಸ್ ಇನ್ ದಿಸ್ ವರ್ಲ್ಡ್. ಆತನ ಒಂದು ಜೀವಿತ ಈ ಲೋಕದಲ್ಲಿ ಕೆಡದಂತೆ ರಕ್ಷಿಸುವ ಶಕ್ತಿ ಆಗಿರುವಂತ ಒಂದು ಜೀವಿತವಾಗಿ ನಮ್ಮ ಕಥಾನಂತ ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುವಂತರಾಗಿದ್ದೇವೆ. ಈಗ ಅಲ್ಲಿ ಇರಬಾರಂತ ವಸ್ತುಗಳನ್ನು ಸಹ ನಾವು ನೋಡುವಂತರಾಗಿದ್ದೇವೆ. ಇರಬಾರದ ವಸ್ತುಗಳು ಎಂಬುದಾಗಿರುವಾಗ ಈ ಧಾನ್ಯ ಸಮರ್ಪಣೆಯಲ್ಲಿ 11ನೇ ವಚನಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ. ಹನಿ ಅಥವಾ ಈ ಒಂದು ಜೇನು ಎಂಬಂತಹ ಒಂದು ವಸ್ತು ಅಲ್ಲಿ ಇರಬಾರದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಈ ಜೇನು ಏನ್ ತಿಳಿಸ್ತದೆ ಎಂಬುದಾಗಿ ನೋಡುವಾಗ ಈ ಕೃಪೆಯನ್ನು ಹೊರತುಪಡಿಸಿದಂತಹ ಮನುಷ್ಯ ಸ್ವಭಾವದ ನೈಸರ್ಗಿಕ ಸಿಹಿ. ಈ ಒಂದು ಜೇನು ಎಂಬುದಾಗಿರುವಾಗ ಮನುಷ್ಯ ಸ್ವಭಾವದ ನೈಸರ್ಗಿಕವಾದಂತಹ ಸಿಹಿಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಕೃಪೆಯನ್ನು ಹೊರತುಪಡಿಸಿ ಆ ಮನುಷ್ಯ ಸ್ವಭಾವದಂತ ನೈಸರ್ಗಿಕವಾದಂತ ಮಾಧುರ್ಯ ಅಥವಾ ಸಿಹಿಯನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಜೇನು ಯಾವಾಗ ಇದು ಶಾಖಕ್ಕೆ ಒಳಪಡ್ತದೋ ಆ ಒಡ್ಡಿದಾಗ ಅಲ್ಲಿ ಹುಳಿಯಾಗುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಕಥಾದಂತ ಯೇಸು ಕ್ರಿಸ್ತನ ಒಂದು ಮಾಧುರ್ಯಕ್ಕೆ ನಾವು ಬರುವಾಗ, ಆತನ ಒಂದು ಸಿಹಿಯ ಸಂಗತಿಗೆ ಬರುವಾಗ, ಆತನ ಒಂದು ಸಿಹಿ ಆಳವಾದಂತಹ ಸಿಹಿ, ನಿರಂತರವಾದಂತಹ ಸಿಹಿ, ಆ ಮಾಧುರ್ಯದ ಕುರಿತಾಗಿ ನಮ್ಮ ಕಥಾದಂತ ಯೇಸು ಕ್ರಿಸ್ತ ಕುರಿತಾಗಿ ನೋಡ್ತೇವೆ. ಅಲ್ಲಿ ಜೇನು ಇಲ್ಲದೆ ಇರುವಂತಹ ಒಂದು ಸಂಗತಿ, ಮನುಷ್ಯ ಸ್ವಭಾವದ ಒಂದು ಸಿಹಿ ಅಲ್ಲಿ ಇಲ್ಲದೆ ಇರುವಂತಹ ಒಂದು ವಿಷಯವನ್ನು ನಾವು ನೋಡುವಂತರಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಎರಡನೇ ಒಂದು ಪದಾರ್ಥಕ್ಕೆ ಬರುವಾಗ ಹುಳಿ ಪದಾರ್ಥ ಅಲ್ಲಿ ಇರಬಾರದು ಎಂಬುದಾಗಿ ಅದೇ 11ನೇ ವಚನದಲ್ಲಿ ನಾವು ನೋಡುವಂತರಾಗಿದೆ. ಈ ಹುಳಿ ಎಂಬುದಾಗಿರುವಾಗ ಇದು ಕೆಟ್ಟದ್ದು ಅಥವಾ ಪಾಪಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನಾವು ನೋಡುವಂತರಾಗಿದ್ದೇವೆ. ಯಾವುದೇ ಕೆಟ್ಟದ್ದಾಗಲಿ, ಯಾವುದೇ ಕಪಟವೆಂಬ ಹುಳಿ ಇಟ್ಟಾಗಲಿ ಇಲ್ಲದಂತವನು ನಮ್ಮ ಕಥಾದಂತ ಯೇಸು ಕ್ರಿಸ್ತನು ತಾನೇ ಆತ್ಮ. ಪಾಪಕ್ಕೆ ಸಂಬಂಧಪಟ್ಟದ್ದು ಆತ್ಮ ಇಲ್ಲವೇ ಇಲ್ಲ. ಪಾಪವಿಲ್ಲದವನು ಆತ್ಮನಾಗಿದ್ದನು.
ಯೋಹಾನ ಒಂದು ಸಾಕ್ಷಿಯನ್ನು ನೋಡುವಾಗ ಆತನಲ್ಲಿ ಪಾಪವಿಲ್ಲ. 1 ಯೋಹಾನ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪೇತ್ರನ ಒಂದು ಸಾಕ್ಷಿಯನ್ನು ನಾವು ನೋಡುವಾಗ 1 ಪೇತ್ರ 2ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಪೌಲನ ಒಂದು ಸಾಕ್ಷಿಯ ಕುರಿತಾಗಿ ನೋಡುವಾಗ 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ. ಆತನು ಪಾಪ ಜ್ಞಾನವಿಲ್ಲದವನು, ಪಾಪವನ್ನು ಅರಿಯದಾತನು ಎಂಬುದಾಗಿ ನಾವು ನೋಡುವಂತರು ನಾವಾಗಿದ್ದೇವೆ. ಈ ಧಾನ್ಯ ಸಮರ್ಪಣೆಯಲ್ಲಿ ಈ ಒಂದು ಹುಳಿ ಇಲ್ಲದೆ ಇರುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ಈ ಧಾನ್ಯ ಸಮರ್ಪಣೆಯಲ್ಲಿ ಈ ಎಲ್ಲಾ ಇರಬೇಕಾದಂತಹ ಪದಾರ್ಥಗಳಲ್ಲಿ ಮತ್ತು ಇರಬಾರದಂತಹ ಪದಾರ್ಥಗಳಲ್ಲಿ ಕಥಾದಂತ ಯೇಸು ಕ್ರಿಸ್ತನ ಶ್ರೇಷ್ಠತೆ, ಆತ್ಮ ಪರಿಪೂರ್ಣತೆಯ ಜೀವಿತ, ದೇವರಿಗೆ ಸುಗಂಧ ವಾಸನೆಯಾಗಿ ಸುವಾಸನೆಯ ಸಮರ್ಪಣೆಯಾಗಿ ನಮ್ಮ ಕಥಾದಂತ ಯೇಸು ಕ್ರಿಸ್ತನನ್ನು ನಾವು ನೋಡುವಂತರಾಗಿದೆ. ಇವತ್ತು ನಾವು ನೋಡಿದಂತಹ ಒಂದು ಪ್ರಾಮುಖ್ಯವಾದಂತಹ ಒಂದು ಸಂಗತಿ ಧಾನ್ಯ ನೈವೇದ್ಯ ಯಜ್ಞ, ಧಾನ್ಯ ಸಮರ್ಪಣೆ ಯಜ್ಞ. ಈ ಧಾನ್ಯ ಸಮರ್ಪಣೆಯಲ್ಲಿ ಇರಬೇಕಾದಂತಹ ಪದಾರ್ಥಗಳು, ಇರಬಾರದಂತಹ ಪದಾರ್ಥಗಳಲ್ಲಿ ಕಥಾದಂತ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು, ಆತ್ಮ ಪರಿಪೂರ್ಣತೆಯ ಜೀವಿತವನ್ನು ನಾವು ನೋಡುವಂತರು ಆಗಿದ್ದೇವೆ. ಮುಂದಿನ ಭಾಗದಲ್ಲಿ ನಾವು ಈ ಧಾನ್ಯ ಸಮರ್ಪಣೆಯ ಇನ್ನೂ ಕೆಲವು ವಿಷಯಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನ ಹೆಸರು ಮಹಿಮೆಯನ್ನು, ಘನತೆಯನ್ನು ಹೊಂದಲಿ. ಆಮೆನ್. Beautiful words, wonderful words, wonderful words of